ಹಾವೇರಿಯಲ್ಲಿ ಅನ್ನದಾತರ ಆಕ್ರೋಶ ಸ್ಫೋಟಗೊಂಡಿದೆ. ಇದರ ಪರಿಣಾಮವಾಗಿ ಈಗಾಗಲೇ ಲಕ್ಷಾಂತರ ಮೌಲ್ಯದ ಸಾರ್ವಜನಿಕ ಆಸ್ತಿ-ಪಾಸ್ತಿ ಕೂಡ ನಷ್ಟವಾಗಿದೆ. ಮೆಣಸಿನಕಾಯಿ ದರ ಕುಸಿತ ಖಂಡಿಸಿ ರೈತರ ಪ್ರತಿಭಟನೆ ಮುಂದುವರಿತಾ ಇದೆ. ಗೃಹ ಸಚಿವ ಪರಮೇಶ್ವರ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಒಂದೇ ದಿನದಲ್ಲಿ 20,000ದಿಂದ 8,000ಕ್ಕೆ ಬೆಲೆ ಕುಸಿತ ಆಗಿದೆ. ಆ ಭಾಗದ ಎಲ್ಲ ಎಪಿಎಂಸಿಯಲ್ಲಿ ದರ ಕುಸಿತದ ಬಗ್ಗೆ ಪರಿಶೀಲನೆಯನ್ನ ಮಾಡ್ತೇವೆ. ಎಪಿಎಂಸಿಗೆ ನುಗ್ಗಿ ರೈತರು ಆಸ್ತಿಪಾಸ್ತಿಯನ್ನ ನಷ್ಟ ಮಾಡಿದ್ದಾರೆ, ಬೆಂಕಿ ಹಚ್ಚಿದ್ದಾರೆ. ಬೆಲೆ ಕುಸಿತಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಿಎಂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. 20,000ದಿಂದ ಅದು ಹೆಚ್ಚು ಕಡಿಮೆ 8,000ಕ್ಕೆ ಒಂದೇ ದಿವಸದಲ್ಲಿ ಬೆಲೆ ಬಿದ್ದು ಹೋಗಿದೆ. ಆದರೆ ಅದನ್ನು ಒಂದೇ ಒಂದು APMCಯಲ್ಲಿ ಆಗಿದೆಯಾ ಅಥವಾ ಎಲ್ಲ ಆ ಭಾಗದ ಎಲ್ಲ APMCಗಳಲ್ಲಿ ಆಗಿದೆಯಾ ಅದನ್ನು ಚೆಕ್ ಮಾಡ್ತಾ ಇದ್ದೀವಿ. ಆಮೇಲೆ ಗಲಾಟೆ ಆಗಿದೆ. ರೈತರುಗಳು APMC ಕಚೇರಿಗೆ ಎಲ್ಲ ನುಗ್ಗಿ ಫರ್ನಿಚರ್ಸ್ನೆಲ್ಲ ಹೊಡೆದಾಕಿದ್ದಾರೆ. ಆಮೇಲೆ 2 ವೆಹಿಕಲ್ಸ್ಗಳನ್ನ ಸುಟ್ಟಿದ್ದಾರೆ. ನಾವು ಅಲ್ಲಿಗೆ ತಕ್ಷಣ ಪೊಲೀಸ್ ಸಿಬ್ಬಂದಿಯನ್ನು ಕಳಿಸಿದ್ದೇವೆ. ಎಕ್ಸ್ಟ್ರಾ ಪೊಲೀಸನ್ನು ನಿಯಂತ್ರಣದಲ್ಲಿದೆ. ಮುಂದಿನ ಕ್ರಮ ಯಾತಕ್ಕೋಸ್ಕರ ಇದು ಇಷ್ಟು ದಿಢೀರ್ ಅಂತೇಳಿ ಈ ಬೆಲೆ ಒಂದೇ ದಿವಸದಲ್ಲಿ ಇಷ್ಟೊಂದು ಸುಮಾರು 12,000 ರೂಪಾಯಿ ಬೆಲೆ ಕುಸಿಯೋದಕ್ಕೆ ಏನು ಕಾರಣ ಅಂತೇಳಿ ತಿಳ್ಕೊಳ್ಳೋದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತಿಳಿಸಿದ್ದಾರೆ. ಅದನ್ನು ತಿಳ್ಕೊಂಡು ಆನಂತರ ಕ್ರಮ ತಗೊಳ್ತೀವಿ. ಯಾಕೆ ಬೆಲೆ ಕುಸಿತ ಆಯಿತು ಅನ್ನೋದನ್ನ ತಿಳಿಯೋ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಅಂತ ತಿಳಿಸಿದ್ರು ಡಾಕ್ಟರ್ ಜಿ ಪರಮೇಶ್ವರ್. ಇನ್ನೊಂದು ಕಡೆ 2 ದೃಶ್ಯಾವಳಿಗಳ ಮೂಲಕ ಹೇಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳನ್ನ ಕೂಡ ಅಲ್ಲಿ ಅಟ್ಟಾಡಿಸಿದ್ದಾರೆ ರೈತರು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ.